ಚಿಕ್ಕಿ ಚಿಕ್ಕಿ ಚಿಕ್ಕಿ. ಸೊ ಇದೆಲ್ಲ ಆದಮೇಲೆ ಫೈನಲ್ ಆಗಿ ಒಂದು ಡ್ರಾಯಿಂಗ್ ಮಾಡಬೇಕು. ಸೊ ಅದನ್ನು ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಆ್ಯಕ್ಚುಲಿ ಪಪ್ಪೀಸ್ ಇದೆ. ಅದಕ್ಕೆ ನಾನಿವಾಗ ಹಾಲು ತೊಗೊಂಡೋಗ್ತಾ ಇದ್ದೀನಿ. ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ನೋಡಿ, ವೆಯ್ಟ್ ನೋಡಿ, ಎಲ್ಲ ಇದ್ದಾರೆ. ಕರಿತೀನಿ, ಬರ್ತೀನಿ. ಉಂಟು ಬೈ. ಇವನು ತುಂಬ ಸಣ್ಣ ಇದ್ದಾನಲ್ವ, ಅದಕ್ಕೆ ನಾವು ಇವನ್ನ ಕೋಳಿ ಅಂತ ಕರಿತೀವಿ. ಇದು ಪಪ್ಪಿ ಬಂದು ಇನ್ನೊಂದಿದೆ, ಅದು ಅಮ್ಮ ಕಾಣ್ತಿಲ್ಲ. ಅದು ಅದ್ರ ಜೊತೆನೇ ಇರೋದು. ಅದು ಆ್ಯಕ್ಚುಲಿ ನಮ್ಮನ್ನು ತುಂಬ ಕ್ಲೋಸಾಗಿ ಮಾತಾಡ್ಸುತ್ತೆ. ಇವರೆಲ್ಲ ಹೆಂಗಂದರೆ, ನಮ್ಮ ಏರಿಯಾಯಿಂದ ಈ ಡಾಗ್ಸ್ನ ಬರೋಕ್ಕೆ ಬಿಡಲ್ಲ. ಇದು ನಮ್ಮ ಮನೆ ಅಲ್ವಾ, ಇಲ್ಲಿ ನಮ್ಮ ಮನೆ ಇದ್ದರೆ ಇವರಿರೋದು ಆ ಕಡೆ, ಅಲ್ಲಿ ಗಾಡಿ ಇದೆ ಅಲ್ವಾ, ಅಲ್ಲಿರೋದು ಇವರೆಲ್ಲ. ಇವ್ರೇನಾದ್ರು ಬಂದರೆ ಇವರೆಲ್ಲ ಬಿಡಲ್ಲ. ಇವಾಗ ಮಲ್ಕೊಂಡಿದ್ದಾರೆ ಇವರು, ಅದಕ್ಕೆ ಗೊತ್ತಾಗಿಲ್ಲ. ಹಾಯ್, ಕುದ್ದ ಹಾಲು ನೋಡಿಲ್ಲಿ, ನೋಡು. ಅವನು ಓಡಿ ಬರ್ತಿದ್ದಾನೆ. ಸೊ ಕ್ಯೂಟ್. ಹಾಯ್ ಕೋಳಿ. 5 ಪಪ್ಪೀಸ್ ಇತ್ತು, ಬಟ್ ಇವಾಗ 3 ಇದೆ ಅಷ್ಟೇ. ಇನ್ನೊಂದು ವೈಟ್ ಇತ್ತು, ಫುಲ್ಲು ವೈಟು. ಅದೇನೋ ಕಾಣ್ತಿಲ್ಲ ಅದು. ಇದ್ರ ಅಮ್ಮ ಸೇಮ್ ಇದೇ ಥರ ಇದೆ ಅದು. ಬಾ ಬೈಲ್, ಜಂಪ್. ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಿದ್ದಾನೆ. ಬಾಯ್ ಕೋಳಿ, ಬಾಯ್ ಕಣೋ. ಖುಷಿ ಅವನಿಗೆ. ನಾವು ಯಾವಾಗಲೂ ಇದಕ್ಕೆ ಬಿಸ್ಕೆಟ್ಸ್ ಹಾಕ್ತೀವಿ. ಓಕೆ, ಮಾರಿಲೈಟ್ ಬಿಸ್ಕೆಟ್ಸ್ ಹಾಕ್ತೀವಿ. ಏನು ಅಲ್ಲಿಂದಾನೇ ಓಡಿ ಬರ್ತಾರೆ ಎಲ್ಲರೂ. ಹಾಲೆಲ್ಲ ಬಾಯಿಗೆ ಮಾಡ್ಕೊಂಡಿದೀಯ. ಕಿಚಿ 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 ಕಿಚಿ. ನೋಡಿ, ಇದು ಸಪೋಟ ಮರ. ನಾವು ಯಾವಾಗಾರು ಒಂದ್ಸತಿ ತೊಗೊಳ್ತಾ ಇರ್ತೀವಿ. ಬಾ, ನಮ್ಮ ಮನೆಗೆ ಹೋಗೋಣ. ಬಾ, ಬರ್ತೀಯಾ? ಬರ್ತೀಯನೋ ನಮ್ಮ ಮನೆಗೆ ಹೋಗೋಣ? ಆಯ್ತು ಆಯಿತು ಆಯಿತು ಆಯಿತು. ಆಟ ನೋಡಿ, ಆಟ. ಸೊ ಕ್ಯೂಟ್. ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಪಪ್ಪೀಸ್. ದೊಡ್ಡದಾದ್ಮೇಲೆ ನಮ್ಮ ಹತ್ರ ಮಾತಾಡೋಕ್ಕೂ ಬರಲ್ಲ, ಭಯ ಪಡತ್ತೆ. ಅವಾಗ ಚಿಕ್ಕದಿದ್ದಾಗಲೇ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ನಾನು ಮತ್ತು ಅಣ್ಣ ಹೊರಗಡೆ ಹೋಗ್ತಾ ಇದ್ದೀವಿ.
ಏನು ವರ್ಕ್ ಇತ್ತು ಅಂದರೆ ಫ್ಲ್ಯಾಟ್ ಸರ್ವೆ. ಈ ಅಪಾರ್ಟ್ಮೆಂಟಲ್ಲಿ ಬಂದು 32 ಫ್ಲ್ಯಾಟ್ಸ್ ಇದೆ, 3 ಫ್ಲೋರ್ಸ್ ಇದೆ. ಇವಾಗ ನಮ್ಮ ಟಾಸ್ಕ್ ಏನಂದರೆ ಪ್ರತಿಯೊಂದು ಫ್ಲ್ಯಾಟ್ಗೂ ಏನೇನು ಬೌಂಡ್ರೀಸ್ ಕನೆಕ್ಟ್ ಆಗಿದೆ ಅಂತ ನಾವು ಲಿಸ್ಟ್ ಮಾಡ್ಕೊತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನಾರ್ತ್ ಫೇಸಿಂಗ್ ಡೋರ್ ಇದೆ, ಈಸ್ಟ್ ವೆಸ್ಟ್ ಸೌತಲ್ಲಿ ಏನೇನು ಬರುತ್ತೆ, ಮತ್ತು ಅದರ ಜೊತೆ ಎಷ್ಟು ಬೆಡ್ರೂಮ್ಸ್ ಬರುತ್ತೆ ಆ್ಯಂಡ್ ಟೋಟಲ್ ಬಿಲ್ಡಪ್ ಏರಿಯಾ ಎಲ್ಲ 32 ಫ್ಲ್ಯಾಟ್ಸ್ಗೂ ನಾವು ಲಿಸ್ಟ್ ಮಾಡ್ಕೋಬೇಕು. ಸೊ ಇದೆಲ್ಲ ಆದಮೇಲೆ ಫೈನಲ್ ಆಗಿ ಒಂದು ಡ್ರಾಯಿಂಗ್ ಮಾಡಬೇಕು. ಸೊ ಅದನ್ನು ಸೆಂಡ್ ಮಾಡೋದು. ಈ ಅಪಾರ್ಟ್ಮೆಂಟಲ್ಲೇ ನಾವು ಸರ್ವೆ ಮಾಡಿದ್ದು. ಆಲ್ಮೋಸ್ಟ್ 3 ಫ್ಲೋರ್ಸ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಬಿಕಾಸ್ ನಾವು ಏನೇ ಒಂದು ಪ್ಲ್ಯಾನ್ ಮಾಡಬೇಕಾದ್ರೂ ವಿ ಜಸ್ಟ್ ಹ್ಯಾವ್ ಟು ರೀಚೆಕ್ ಅಲ್ವಾ. ಪ್ಲ್ಯಾನ್ನ ಡ್ರಾ ಮಾಡಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ರೀಚೆಕ್ ಮಾಡಬೇಕು. ಬಿಕಾಸ್ ನಾವು ಅವ್ರಿಗೆ ನೆಕ್ಸ್ಟು ಆ ಪ್ಲ್ಯಾನ್ ಕೊಟ್ಟಾಗ ನಮ್ಮಲ್ಲೆಲ್ಲೂ ಅಲ್ಲಿ ಮಿಸ್ಟೇಕ್ ಅನ್ನೋದು ಇರಬಾರ್ದು. ಆ್ಯಸ್ ಆ್ಯನ್ ಆರ್ಕಿಟೆಕ್ಟ್ ಆಗಿರ್ಬೋದು, ಯಾವುದೇ ಒಂದು ವರ್ಕ್ ಆದ್ರೂ ಒನ್ಸ್ ನಾವೆಲ್ಲನೂ ಚೆಕ್ ಮಾಡಬೇಕು. ಸೊ ಈ ಒಂದು ಟಿಪ್ನ ನಾನು ಕಲ್ತಿದ್ದು ನನ್ನ ಮಾಮಿಂದ. ಮಳೆ ಬೇರೆ ಬರ್ತಾ ಇದೆ ಗೈಸ್. ನಾನು ಮಳೆ ಬರಬಾರ್ದು ಅಂದ್ಕೊಂಡಿದ್ರೆ ಮಳೆ ಬರ್ತಾ ಇದೆ. ಫೈನ್, ಮಳೆ ನಿಂತ ಮೇಲೆ ಹೋಗೋದಷ್ಟೇ. ಇವಾಗ ಮಲ್ಲೇಶ್ವರಮಿಗೆ ರೀಚ್ ಆದ್ವಿ. ಊಟ ಮಾಡಿರ್ಲಿಲ್ವಲ್ಲ, ಊಟ ಮಾಡೋಣ ಅಂತ ನಾನು ಅಣ್ಣ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 4 ಆಗಿದೆ, ಬಟ್ ಇಟ್ಸ್ ಫೈನ್. ಸೊ ಊಟ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಬಂದೆ. ಇದು TTD ಮಲ್ಲೇಶ್ವರಮಲ್ಲಿರೋದು. ನಾನು ಚಿಕ್ಕ ಏಜಿಂದನೂ ನಾನು ಇಲ್ಲೇ ಬರ್ತಾ ಇದ್ದೆ, ಬಟ್ ರೀಸೆಂಟಾಗಿ ಈಗ ಬರೋಕ್ಕಾಗಿರಲಿಲ್ಲ. ಇವತ್ತೆಂಗೋ ಹತ್ರದಲ್ಲೇ ಇದ್ನಲ್ಲ, ದೇವ್ರ ದರ್ಶನ ಮಾಡಿದೆ. ಆ್ಯಂಡ್ ಅದಾದಮೇಲೆ ಯಾರೋ ಕ್ಲೈಂಟ್ ಬರ್ತೀನಿ ಅಂತ ಅಂದಿದ್ರು, ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ಆಮೇಲೆ ಆ ಕ್ಲೈಂಟ್ ಕೂಡ ಸಿಕ್ಕಿದ್ರು, ಎಲ್ಲ ಮಾತಾಡಿ ಇನ್ನೇನು ರಿಟರ್ನ್ ಆಗ್ತಾಯಿದ್ವಿ. ಆ್ಯಂಡ್ ನಾವು ಅಪಾರ್ಟ್ಮೆಂಟ್ದು ಪ್ಲ್ಯಾನ್ ಕೂಡ ಮಾಡಿದ್ವಲ್ಲ, ಅಂದರೆ ಸ್ಕೆಚ್ಚಲ್ಲಿ. ಸೊ ಅವ್ರು ಆಮೇಲೆ ಅಂದರು, ನೀವು ಇದನ್ನು 2Dಗೆ ಮಾಡಿಕೊಡಿ ಅಂತ. ಅವರು ನಾಳೆನೇ ಬೇಕು ಅಂದಿದ್ರು. ಇವಾಗ ಮನೆಗೆ ಹೋಗಿ ಬೇಗ ಕಂಪ್ಲೀಟ್ ಮಾಡಬೇಕು ಲ್ಯಾಪ್ಟಾಪಲ್ಲಿ. ಕೈ ಕೊಡು. ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಯಿತು. ಸ್ಟೇ ಟ್ಯೂನ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.